ಹೆಂಡತಿಯನ್ನೇ ಕತ್ತು ಇಸುಕಿ ಉಸಿರುಗಟ್ಟಿಸಿ ಕೊಂದ ಪಾಪಿ ಪತಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ವಿಕೆಪಿ ಕ್ಯಾಂಪ್ನಲ್ಲಿ ವ್ಯಕ್ತಿಯೋರ್ವ ತನ್ನ ಪತ್ನಿಯನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕೊಲೆಯಾದ ದುರ್ದೈವಿ ಪವಿತ್ರ 23 ವರ್ಷ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಪೃಥ್ವಿ ಶಂಕರ್ ಅವರು, ದಿನಾಲೂ ಗಂಡ ಹೆಂಡತಿಯ ಮಧ್ಯೆ ಜಗಳ ನಡೆಯುತ್ತಿದ್ದು ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾಗಿದೆ ಎಂದು ಮಾಹಿತಿ ನೀಡಿದರು. ಹುಣಸಗಿಯ ಸಿಪಿಐ ರವಿಕುಮಾರ್ ಅವರು ಹಾಗೂ ಪಿಎಸ್ಐ ರಾಹುಲ್ ಪವಾಡಿ ಕೊಲೆ ಆರೋಪಿಯನ್ನ ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ನಮ್ಮ ಹುಣಸಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಣಸಗಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಗಂಡ ಹೆಂಡತಿಯನ್ನು ಕತ್ತು ಹಿಚ್ಚಿ ಸಾಯಿಸಿರುವಂಥ ಒಂದು ಪ್ರಕರಣ. ನಿನ್ನೆ ರಾತ್ರಿ ಸುಮಾರು 2 ಗಂಟೆ ಮಧ್ಯರಾತ್ರಿಯಲ್ಲಿ ನಮಗೆ ಒಂದು ಹಾಸ್ಪಿಟಲಿಂದ MLC ಬರ್ತದೆ. ದಟ್ ಪವಿತ್ರ ಅನ್ನೋ ಹುಡುಗಿ ಹಾಸ್ಪಿಟಲ್ಗೆ ತಂದಿದ್ದಾರೆ. ಅವರು ಆ್ಯಕ್ಚುಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಬ್ರಾಡ್ ಡೆಡ್ MLC ಇರ್ತದೆ. ಸೊ ಈ ಕುರಿತು ನಮ್ಮ ಪೊಲೀಸವರು ಅಲ್ಲಿ ಹೋಗಿ ಮೃತದೇಹವನ್ನು ಪರಿಶೀಲಿಸಿದಾಗ ಆ್ಯಕ್ಚುಲಿ ಒಂದು ಸಂಶಯಾಸ್ಪದವಾಗಿ ಕಂಡಿದೆ ಮತ್ತು ಕತ್ತತ್ರ ಒಂದು ಈ ಉಗುರಿನ ಒಂದು ನೇಲ್ ಮಾರ್ಕ್ಸ್ ಸಹ ಕಂಡು ಬಂದಿದೆ. ಸೊ ಹಾಗಾಗಿ ನಾವು ಕೂಡಲೇ ಇದು ಕೊಲೆ ಆಗಿರ್ಬೋದು ಅಂತ ಹೇಳಿ ನಾವು ಗಂಡನನ್ನು ವಿಚಾರಿಸಿದಾಗ, ಯಾಕೆಂದರೆ ಈ ಒಂದು ಮೃತದೇಹನ ಗಂಡ ಮತ್ತು ಅವರ ಮಾವ ಹಾಸ್ಪಿಟಲ್ಗೆ ತಂದಿರ್ತಾರೆ. ಸೊ ಇವನು ಗಂಡನ್ನು ವಿಚಾರಿಸಿದಾಗ ಅವನು ಈ ಕೊಲೆ ಮಾಡಿದ ಬಗ್ಗೆ ಒಪ್ಕೊತಾನೆ. ನಿನ್ನೆ ರಾತ್ರಿ ಒಂದು ಕ್ಷುಲ್ಲಕ ಕಾರಣದ ಮೇಲೆ ಒಂದು ಅವ್ರ ಮಧ್ಯೆ ವಿವಾದ ಆಗ್ತದೆ. ಸೊ ಆ ಒಂದು ವಾಗ್ವಾದದಲ್ಲಿ ಇವನು ಸಿಟ್ಟು ಮಾಡಿಕೊಂಡು ಅವನ ಹೆಂಡತಿಗೆ ಕತ್ತಿ ಹಿಚ್ಚಿ ಸಾಯಿಸಿರ್ತಾನೆ. ಸೊ ಇವರು ಜಸ್ಟ್ 5 months ಬ್ಯಾಕೆ ಮದುವೆ ಆಗಿರ್ತಾರೆ, ಮಕ್ಕಳೇನೂ ಆಗಿರೋಲ್ಲ. ಸೊ ಇಲ್ಲಿ ಅವನು ಎಗ್ರೈಸ್ ಬಂಡಿಯಲ್ಲಿ, ಅವ್ರ ಮಾವಂದ ಎಗ್ರೈಸ್ ಬಂಡಿಯಲ್ಲಿ ಆರೋಪಿ ಇಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಹುಣಸಗಿ ಕ್ಯಾಂಪ್ನಲ್ಲಿ ಒಂದು ಕ್ವಾರ್ಟರ್ಸ್ ಬಿಲ್ಡಿಂಗ್ನಲ್ಲಿ ಇರ್ತಾರೆ. ಸೊ ಘಟನೆ ನಡೆದಿರೋದು ಅಲ್ಲೇ. ಈಗಾಗಲೇ ನಮ್ಮ PSI ಮತ್ತು CPI ಅವರು ಒಳ್ಳೆ ಕೆಲಸ ಮಾಡಿ ಕೂಡಲೇ ಅದನ್ನ ಪತ್ತೆ ಹಚ್ಚಿದ್ದಾರೆ. ಬಿಕಾಸ್ ಅವರು ತಂದಿರೋದು ಏನೋ ಮೂರ್ಛೆ ಹೋಗಿ ಬಿದ್ದಿರೋದು ಅಂತ ಹೇಳಿ. ಆರೋಪಿ ಏನಾದರೂ ಕೊಲೆ ಯಾವ ವಿಷಯಕ್ಕೆ ಮಾಡಿದ ನಂತರ ಮೋಟಿವ್ ಇಷ್ಟೇನೆ, ಕ್ಷುಲ್ಲಕ ಕಾರಣ ಅಷ್ಟೇ. ಅವ್ರ ಮಧ್ಯೆ ಮುಂಚೆಯಿಂದನೂ ಜಗಳ ಆಗ್ತಾ ಇರುತ್ತೆ. ದಟ್ ಅವ್ನ ಮನೆಗೆ ಬೇಗ ಬರಲ್ಲ, ಮತ್ತು ಮನೆಗೆ ಬಂದಮೇಲೆ ಅವ್ರ ಜೊತೆ ಸರಿಯಾಗಿ ಮಾತಾಡಲ್ಲ, ಈ ಥರ ಎಲ್ಲ ಒಂದು ವಿಷಯ. ಬಟ್ ಅವನೇನು ಕುಡಿದಿರಲಿಲ್ಲ ಅಥವಾ ಆ ಥರ ಏನು ಅಮಲಿನಲ್ಲಿ ಏನು ಇರಲಿಲ್ಲ. ಸೊ ನಿನ್ನೆ ರಾತ್ರಿ ಜಸ್ಟ್ ಒಂದು ಸ್ಮಾಲ್ ಆರ್ಗ್ಯುಮೆಂಟ್ ಮೇಲೆ ಅವನು ಕೊಲೆ ಮಾಡಿರುವಂಥದ್ದು. ಸೊ PSI ಮತ್ತು CPI ಅವರು ಒಳ್ಳೆ ಕೂಡಲೇ ಚೆಕ್ ಮಾಡಿ, ಯಾಕೆಂದರೆ ನಮಗೆ ಅದು ಬ್ರಾಡ್ ಡೆಡ್ MLC ಬಂದಿರ್ತದೆ, ಅವರೇನು ಕೊಲೆ ಅಂತ ಹೇಳಿರಲ್ಲ. ಸೊ ಇದು ಇವರು ಬಾಡಿಯಲ್ಲಿ ಮಾರ್ಕ್ಸ್ ಎಲ್ಲ ಐಡೆಂಟಿಫೈ ಮಾಡಿ ರಾತ್ರಿನೇ ಅವನಿಗೆ ಇಂಟ್ರೋಗೇಷನ್ ಮಾಡಿ ಈ ಥರ ಒಂದು ಮರ್ಡರ್ ಆಗಿರೋದ್ರ ಬಗ್ಗೆ ಪತ್ತೆ ಹಚ್ಚಿದ್ದಾರೆ. ಸೊ ಈ ಕುರಿತು ನಾವು ಈಗ ಮುಂದಿನ ತನಿಖೆ ಪ್ರಾರಂಭ ಮಾಡ್ತೀವಿ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.